ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದ್ರೆ ಸೆನ್ಸೆಕ್ಸ್ 64 ಪಾಯಿಂಟ್ಸ್ ಡೌನ್ ಆಗಿ 85,641 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 27 ಪಾಯಿಂಟ್ಸ್ ಡೌನ್ ಆಗಿ 26,175 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 71 ಪಾಯಿಂಟ್ಸ್ ಡೌನ್ ಆಗಿ 59,681 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂದ್ರೆ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲೇನೆ ಮೆನ್ಷನ್ ಮಾಡಿದೆ, ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ Q2 GDP ಡೇಟಾ ಅಪ್ಡೇಟ್ ಆಗಿದೆ, ಅನಲಿಸ್ಟ್ ಎಸ್ಟಿಮೇಟೆಡ್ ಗಿನ್ನ ತುಂಬಾ ಪಾಸಿಟಿವ್ ಆಗಿ ಬಂದಿದೆ. ಅದ್ರ ಜೊತೆಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಇಯರ್ ಆನ್ ಇಯರ್ ಅಲ್ಲಾಗಲಿ GDP ಡೇಟಾ ತುಂಬಾನೇ ಸ್ಟ್ರಾಂಗ್ ಆಗಿ ಬಂದಿರೋ ಕಾರಣದಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಅಲ್ಲಿ ಆ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ಅದ್ರ ಜೊತೆಗೆ ಇನ್ನೊಂದು ರೀಸನ್ ಕೂಡ ಇದೆ, ಏನಂದ್ರೆ ಇವಾಗ ಇಂಡಿಯಾ ಮತ್ತೆ US ರಿಲೇಟೆಡ್ ಆಗಿ ಈ ಟ್ರೇಡ್ ನೆಗೋಸಿಯೇಷನ್ಸ್ ಎಲ್ಲ ನಡೀತಾ ಇದಾವಲ್ವಾ, ಇದ್ರ ರಿಲೇಟೆಡ್ ಆಗಿ ಕಾಮರ್ಸ್ ಸೆಕ್ರೆಟರಿ ಆದ ರಾಜೇಶ್ ಅಗರ್ವಾಲ್ ಅವರಾದ್ರೆ ಇದ್ರ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಇವಾಗ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ನಾವು ಏನೇನು ಇಶ್ಯೂಸ್ನ ಫೇಸ್ ಮಾಡ್ತಾ ಇದ್ವಿ ಅವೆಲ್ಲ ತುಂಬಾನೇ ಕ್ಲಿಯರ್ ಮಾಡ್ಕೊಂಡಿದೀವಿ. ಅದಕ್ಕೋಸ್ಕರ ಕಮಿಂಗ್ ಟೈಮಲ್ಲಿ ಅತಿ ಶೀಘ್ರದಲ್ಲೇನೆ ಈ ಎರಡೂ ಕಂಟ್ರೀಸ್ ಮಧ್ಯ ಫಸ್ಟ್ ಟ್ರೇಡ್ ಡೀಲ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ರು ಅಂತ ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅಲ್ಲೇ ಮಾತಾಡ್ಕೊಂಡಿದ್ವಿ. ಆ ಎರಡೂ ರೀಸನ್ಸ್ ಇಂದಾನೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಆ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋ ಕಾರಣದಿಂದ ಇವತ್ತು ನಿಫ್ಟಿ, ಸೆನ್ಸೆಕ್ಸ್, ಬ್ಯಾಂಕ್ ನಿಫ್ಟಿ ಆದ್ರೆ ಹೊಸ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಜೊತೆಗೆ ಬ್ಯಾಂಕ್ ನಿಫ್ಟಿ ಆದ್ರೆ ಫಾರ್ ದ ಫಸ್ಟ್ ಟೈಮ್ 60,000 ಮಾರ್ಕ್ ನ ಟಚ್ ಮಾಡಿದೆ. ಮತ್ತೆ ಫ್ರೆಂಡ್ಸ್, ಇವತ್ತು ಈ ತರ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು ಮಾರ್ಕೆಟ್ ಡೇ ಎಂಡ್ಗೆಲ್ಲ ಕಂಪ್ಲೀಟ್ ಆಗಿ ಫಾಲ್ ಆಗಿದೆ. ಇವತ್ತು ನಿಫ್ಟಿ ಆದ್ರೆ ಡೇ ಐಸ್ ಇಂದ ನಿಯರ್ಲಿ 150 ಪಾಯಿಂಟ್ಸ್ ಫಾಲ್ ಆಗಿದೆ. ಸೆನ್ಸೆಕ್ಸ್ ಆದ್ರೆ ನಿಯರ್ಲಿ 450 ಪಾಯಿಂಟ್ಸ್ ಫಾಲ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ, ಇವಾಗ ನಮ್ಮ ಇಂಡಿಯನ್ ರುಪಿ ಆದ್ರೆ ಕಂಟಿನ್ಯೂಸ್ ಆಗಿ ಅಗೇನೆಸ್ಟ್ ಡಾಲರ್ ಫಾಲ್ ಆಗ್ತಾನೆ ಬರ್ತಾ ಇದೆ. ಇವತ್ತಾದ್ರೆ ಆಲ್ ಟೈಮ್ ಲೋಸ್ ನ ಟಚ್ ಮಾಡಿದೆ. ಜೊತೆಗೆ ಈ ಏಷ್ಯನ್ ಕರೆನ್ಸೀಸ್ ಅಲ್ಲೇ ಹೈಯೆಸ್ಟ್ ಫಾಲ್ ಆಗಿರೋ ಕರೆನ್ಸಿ ಕೂಡ ನಮ್ದೇ ಆಗಿದೆ. ಅದರಿಂದ ನಮ್ಮ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಇವಾಗ ಡಿಸೆಂಬರ್ 5ನೇ ತಾರೀಕು MPC ಮೀಟಿಂಗ್ ಇದೆ ಅಲ್ವಾ, ಈ ಮೀಟಿಂಗ್ ಅಲ್ಲಿ ಪ್ರತಿಯೊಬ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಸಲ RBI MPC ಮೀಟಿಂಗ್ ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಇರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಆದ್ರೆ ಸ್ವಲ್ಪ ಜನ ಎಕನಾಮಿಸ್ಟ್ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಇವಾಗ ಇನ್ಫ್ಲೇಷನ್ ಆದ್ರೆ ತುಂಬಾನೇ ಕಮ್ಮಿ ಬಂದಿದೆ, GDP ತುಂಬಾ ಸ್ಟ್ರಾಂಗ್ ಆಗಿ ಬಂದಿದೆ, ಈ ತರ ಡೇಟಾಸ್ ಬಂದಾಗೂ ಕೂಡ ರೇಟ್ ಕಟ್ ಮಾಡೋ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ನಮ್ಮ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಅದ್ರ ಜೊತೆಗೆ ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ, ಯಾವ್ಯಾವ ಎಕನಾಮಿಸ್ಟ್ RBI MPC ಮೀಟಿಂಗ್ ರಿಲೇಟೆಡ್ ಆಗಿ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ನಿಮ್ಗೆ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ SBI ಅವರಾದ್ರೆ ಈ ಡಿಸೆಂಬರ್ ಮಂತ್ ಅಲ್ಲಿ ರೇಟ್ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಅದೇ ತರ ಇನ್ನ ಯಾವ್ಯಾವ ಎಕನಾಮಿಸ್ಟ್ ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ನಿಮ್ಗೆ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನೋಡೋಣ ಡಿಸೆಂಬರ್ 5ನೇ ತಾರೀಕು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಏನಂದ್ರೆ ಫ್ರೆಂಡ್ಸ್, ಇವಾಗ ಲಾಸ್ಟ್ ವೀಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ಈ ಕ್ಯಾರಿ ಟ್ರೇಡ್ ಬಗ್ಗೆ ಮಾತಾಡ್ಕೊಂಡಿದ್ವಿ, ಪ್ರತಿಯೊಬ್ಬರಿಗೂ ನೆನಪಿದೆ ಅಂತ ಅನ್ಕೊಂತೀನಿ. ಅದಕ್ಕೋಸ್ಕರ ಬ್ಯಾಂಕ್ ಆಫ್ ಜಪಾನ್ ಇಂದ ಕೂಡ ಇನ್ನೊಂದು ಅಪ್ಡೇಟ್ ಬಂದಿದೆ. ಈ ಡಿಸೆಂಬರ್ ಅಲ್ಲಿ ಅಲ್ಲೂ ಕೂಡ ಈ ಮಾನಿಟರಿ ಪಾಲಿಸಿ ಮೀಟಿಂಗ್ ಇದೆ. ಈ ಮೀಟಿಂಗ್ ಅಲ್ಲಿ ಅವರು ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಲಾಸ್ಟ್ ವೀಕ್ ಅಲ್ಲಾದ್ರೆ 60% ಚಾನ್ಸಸ್ ಇತ್ತು ಅಂತ ಅಪ್ಡೇಟ್ ಮಾಡಿದ್ರು. ಆದ್ರೆ ಇವತ್ತು ಈ ಡಿಸೆಂಬರ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡೋ ಚಾನ್ಸಸ್ 80%ಗೆ ಇನ್ಕ್ರೀಸ್ ಆಗಿದೆ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಇವತ್ತು ಜಪಾನ್ ಮಾರ್ಕೆಟ್ಸ್ ಆದ್ರೆ ನಿಯರ್ಲಿ 2% ವರೆಗೂ ಫಾಲ್ ಆಗಿದೆ. ಫ್ರೆಂಡ್ಸ್, ಇವಾಗ ಒಂದ್ ವೇಳೆ ಕಮಿಂಗ್ ಟೈಮಲ್ಲಿ ಜಪಾನ್ ಅಲ್ಲಿ ಇಂಟ್ರೆಸ್ಟ್ ರೇಟ್ ಏನಾದರೂ ಇನ್ಕ್ರೀಸ್ ಮಾಡಿದ್ರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಫಾಲ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಇದಕ್ಕೆ ಏನೇನು ರೀಸನ್ಸ್ ಇದಾವೆ ಅಂತ ಲಾಸ್ಟ್ ವೀಕೆ ಮಾತಾಡ್ಕೊಂಡಿದ್ವಿ. ಫಸ್ಟ್ ಇವಾಗ US ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬರುತ್ತೆ. US ಮಾರ್ಕೆಟ್ ಕರೆಕ್ಟ್ ಆಗಿದೆ ಅಂತ ಮಿಕ್ಕಿರೋ ಮಾರ್ಕೆಟ್ಸ್ ಎಲ್ಲಾನು ಫಾಲ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಅದರಲ್ಲಿ ಇಂಡಿಯಾ ಕೂಡ ಒಂದಾಗಿರುತ್ತೆ. ಇವಾಗ ಈ ಜಪಾನ್ ಅಲ್ಲಿ ಯಾವತ್ತು ಮೀಟಿಂಗ್ ಇದೆ ಅಂತ ಅಂದ್ರೆ ಡಿಸೆಂಬರ್ 18 ಮತ್ತೆ 19 ಇರುತ್ತೆ. ನಮ್ಗೆ ಕಂಪ್ಲೀಟ್ ಆಗಿ 19ನೇ ತಾರೀಕು ಅಪ್ಡೇಟ್ ಇರುತ್ತೆ. ನೋಡೋಣ ಈ ಸಲ ಇಂಟ್ರೆಸ್ಟ್ ರೇಟ್ ನ ಇನ್ಕ್ರೀಸ್ ಮಾಡ್ತಾರಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ನೋಡ್ತಾ ಇದ್ದೀರಾ, ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಇದೆ. ಅದರಲ್ಲೂ ಸಿಲ್ವರ್ ಪ್ರೈಸಸ್ ಆದ್ರೆ ಮತ್ತೆ ಹೊಸ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ. ಫ್ರೆಂಡ್ಸ್, ಇವಾಗ ಒಂದು 2 ಮಂತ್ಸ್ ಬ್ಯಾಕ್ ಈ ಸಿಲ್ವರ್ ಬಗ್ಗೆ ನಾವು ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ನಾನು ಅವತ್ತೂ ಹೇಳಿದ್ದೆ, ಈ ಸಿಲ್ವರ್ ರಿಲೇಟೆಡ್ ಆಗಿ ನಾನಂತೂ ತುಂಬಾನೇ ಪಾಸಿಟಿವ್ ಆಗಿದ್ದೀನಿ. ಅದನ್ನು ಜಸ್ಟ್ 1 ಇಯರ್ಗೋ 2 ಇಯರ್ಸ್ಗೋ 3 ಇಯರ್ಸ್ಗೋ ಅಲ್ಲ, ನಿಯರ್ಲಿ 10 to 15 ಇಯರ್ಸ್ ವರ್ಗು ಈ ಸಿಲ್ವರ್ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಆಗಿದ್ದೀನಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದೆ. ಮತ್ತೆ ಇವತ್ತಾದ್ರೆ ಸಿಲ್ವರ್ ಮತ್ತೆ ಗೋಲ್ಡ್ ಪ್ರೈಸ್ ಆದ್ರೆ ಮತ್ತೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ.
ಯಾಕಂದ್ರೆ ಫ್ರೆಂಡ್ಸ್ ಇವಾಗ ನಮ್ಮ ಇಂಡಿಯಾದಲ್ಲಿ ಮತ್ತೆ US ಅಲ್ಲಿ ಎರಡತ್ರನೂ ಕೂಡ ಈ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಅಂತ ತುಂಬಾನೇ ಅಪ್ಡೇಟ್ ಆಗ್ತಾ ಇದಾವಲ್ವಾ. ಅದರಿಂದನೇ ಈ ಗೋಲ್ಡ್ ಅಂಡ್ ಸಿಲ್ವರ್ ಪ್ರೈಸಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಫ್ರೆಂಡ್ಸ್ ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಈಗ ನಾವು ಸಿಲ್ವರ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ವಿ, ಇವಾಗ ಲಾಸ್ಟ್ ರೈಲಲ್ಲಾದರೆ ಸಿಲ್ವರ್ ETF ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು, ಆದರೆ ಇವಾಗ ಸಿಲ್ವರ್ ಏನೋ ಆಲ್ ಟೈಮ್ ಐಸ್ ಅಂತ ಇದ್ದೀರಾ, ಆದರೆ ನಮ್ಮ ಸಿಲ್ವರ್ ETFs ಅಷ್ಟು ಪಾಸಿಟಿವ್ ಆಗಿ ಗ್ರೋ ಆಗಿಲ್ಲ ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಫ್ರೆಂಡ್ಸ್ ಇವಾಗ ಲಾಸ್ಟ್ ಟೈಮ್ ರ್ಯಾಲಿ ಏನಿದೆ ಆ ಟೈಮಲ್ಲಿ ಫಿಸಿಕಲ್ ಸಿಲ್ವರ್ಗಿನ್ನ ಈ ಸಿಲ್ವರ್ ETF ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ವು, ನಿಯರ್ಲಿ 15 to 20% ಯಾಕಂದ್ರೆ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಸಿಲ್ವರ್ ಬೆಳೀತಾ ಇದೆ ಅಂತ ಅಂದ್ಬಿಟ್ಟು ಸಿಲ್ವರ್ ETF ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿದ್ರು. ಅದರಿಂದ ಈ ಸಿಲ್ವರ್ ETF ಪ್ರೈಸಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು, ಆದರೆ ಈ ಫಿಸಿಕಲ್ ಸಿಲ್ವರ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರಲಿಲ್ಲ. ಅದರಿಂದನೇ ನಿಮ್ಗೆ ಆ ಥರ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇನ್ನೊಂದು ಎಕ್ಸಾಂಪಲ್ ಅಲ್ಲೂ ಕೂಡ ಹೇಳ್ತೀನಿ ನೋಡಿ. ಇವಾಗ ಈ ಫಿಸಿಕಲ್ ಸಿಲ್ವರ್ ಪ್ರೈಸಸ್ ಆದರೆ 100 ರೂಪೀಸಲ್ಲಿ ಇದೆ ಅನ್ಕೊಳ್ಳಿ. ಇವಾಗ ಸಿಲ್ವರ್ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ ಅಂತ ಈ ಸಿಲ್ವರ್ ETF ಅಲ್ಲಿ ತುಂಬ ಇನ್ವೆಸ್ಟ್ ಮಾಡ್ತಾ ಇದ್ರು. ಅದರಿಂದ ಈ ಸಿಲ್ವರ್ ETF ಆದರೆ ನಿಯರ್ಲಿ 120 ರೂಪೀಸ್ವರೆಗೂ ಹೋಗಿತ್ತು, ಆದರೆ ಆಕ್ಚುಯಲ್ ಸಿಲ್ವರ್ 100 ಟ್ರೇಡ್ ಆಗ್ತಾ ಇದೆ. ಅದರಿಂದನೇ ನಿಮಗೆ ಆ ಥರ ಡಿಫ್ರೆನ್ಸಸ್ ಕಾಣಿಸ್ತಾ ಇರೋದು. ಆದರೆ ಸಿಲ್ವರ್ ಪ್ರೈಸಸ್ ಆದರೆ ತುಂಬಾನೇ ಪಾಸಿಟಿವ್ ಆಗೇ ಗ್ರೋ ಆಗಿದ್ದಾವೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ನಿಮಗೆ ತುಂಬ ಉಪಯೋಗ ಆಗ್ತಿದೆ ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ಲೈಕ್ ಮಾಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ಥರ ಕಂಟೆಂಟ್ ಪ್ರತಿದಿನ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಅವನ್ನ ತಪ್ಪದೆ ನೋಡ್ಬೋದು. ಥ್ಯಾಂಕ್ ಯು. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಲೆನ್ಸ್ಕಾರ್ಟ್ ಈ ಕಂಪನಿ ಆದರೆ ರೀಸೆಂಟಾಗಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ. ಲಿಸ್ಟ್ ಆದಾಗ ನಿಯರ್ಲಿ 1% ಡಿಸ್ಕೌಂಟಲ್ಲಿ ಲಿಸ್ಟ್ ಆಯಿತು. ಮತ್ತೆ IPO ಟೈಮಲ್ಲಿ ಈ ಕಂಪನಿ ಬಗ್ಗೆ ತುಂಬಾನೇ ನೆಗೆಟಿವಿಟಿ ಸ್ಪ್ರೆಡ್ ಆಗಿತ್ತು, ಯಾಕಂದರೆ ಈ ಕಂಪನಿ ತುಂಬಾನೇ ಹೈಯರ್ ವ್ಯಾಲ್ಯೂಷನ್ಸಲ್ಲಿ ಬರ್ತಾ ಇದ್ದಾರೆ. ಅದರಿಂದ ಆದಷ್ಟು ಈ ಕಂಪನಿನ ಅವಾಯ್ಡ್ ಮಾಡಿ ಅಂತ ತುಂಬಾನೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ನೀವು ನೋಡೇ ಇರ್ತೀರಾ. ಆದರೆ ಇವತ್ತು ನೋಡಿಕೊಂಡ್ರೆ ನಿಯರ್ಲಿ 7%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಶುಕ್ರವಾರ ನೋಡಿಕೊಂಡ್ರು ನಿಯರ್ಲಿ 1 to 2%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವಾಗ ಏನಕ್ಕೆ ಈ ಕಂಪನಿ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಈ ಫಾರಿನ್ ಬ್ರೋಕರೇಜ್ ಆದ ಜೆಫ್ರೀಸ್ ಅವರು ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 500 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತೆ 23% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿದ್ದಾರೆ. ಏನಕ್ಕೆ ಇವಾಗ ಇವರಿಷ್ಟು ಪಾಸಿಟಿವ್ ರೇಟಿಂಗ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ, ಇವಾಗ ಈ ಲೆನ್ಸ್ಕಾರ್ಟ್ ಕಂಪನಿ ಇದೆ, ಇದು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಟೆಕ್ ಡ್ರಿವನ್ ಐವೇರ್ ಕಂಪನಿ. ಜೊತೆಗೆ ಇವರು ಓಮ್ನಿ ಚಾನಲ್ ಮಾಡೆಲ್ ಅಲ್ಲಿ ಕೂಡ ವರ್ಕ್ ಮಾಡ್ತಾರೆ. ಅಂದ್ರೆ ಇವಾಗ ಇವ್ರಿಗೆ ಫಿಸಿಕಲ್ ಸ್ಟೋರ್ಸ್ ಇದೆ, ಮತ್ತೆ ಆನ್ಲೈನ್ ಅಲ್ಲೂ ಕೂಡ ಈ ಐವೇರ್ಸ್ನೆಲ್ಲ ಸೆಲ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ಓಮ್ನಿ ಮಾಡೆಲ್ ಅಲ್ಲಿ ಇವರು ವರ್ಕ್ ಮಾಡ್ತಾರೆ. ಜೊತೆಗೆ ಇವ್ರು ಏನೇನು ಐವೇರ್ನ ಸೆಲ್ ಮಾಡ್ತಾರೋ ಅದಕ್ಕೆ ಬೇಕಾಗಿರೋ ಡಿಸೈನ್, ಮ್ಯಾನುಫ್ಯಾಕ್ಚರಿಂಗ್, ಅಡ್ವರ್ಟೈಸಿಂಗ್ ಈ ತರ ಪ್ರತಿಯೊಂದನ್ನು ಇವರೇ ನೋಡ್ಕೊಂತಾರೆ. ಅದ್ರ ಜೊತೆಗೆ ಈಗ ಇಂಡಿಯಾದಲ್ಲಿ ಈ ಐವೇರ್ ಮಾರ್ಕೆಟ್ಗೆ ನಿಯರ್ಲಿ $9 ಬಿಲಿಯನ್ ಮಾರ್ಕೆಟ್ ಶೇರ್ ಇದೆ. ಮತ್ತೆ ಇದು ಪ್ರತಿ ವರ್ಷ 13% ಬೆಳೆಯುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ ಲೆನ್ಸ್ಕಾರ್ಟ್ ಅವ್ರಿಗೆ ನಿಯರ್ಲಿ 2100 ಸ್ಟೋರ್ಸ್ ಇದಾವೆ. ಜೊತೆಗೆ ಇವರು ತುಂಬಾ ಕಂಟ್ರೀಸ್ ಅಲ್ಲಿ ಇವ್ರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಕೂಡ ಇದೆ, ಜೊತೆಗೆ ಆಪರೇಷನ್ಸ್ ಕೂಡ ನಡೆಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಜೆಫ್ರೀಸ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ FY25 ಇಂದ FY28 ವರೆಗೂ ರೆವಿನ್ಯೂಸ್ 24% CAGR ಅಲ್ಲಿ ಗ್ರೋ ಆಗುತ್ತೆ ಅಂತ ಜೆಫ್ರೀಸ್ ಅವರು ಈ ತರ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿರೋದು. ಈ ಕಾರಣದಿಂದ ಶುಕ್ರವಾರ ಆದರೆ ನಿಯರ್ಲಿ 1 to 2% ಮಾತ್ರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಯಾಕಂದ್ರೆ ಈ ಕಂಪನಿ ರಿಲೇಟೆಡ್ ಆಗಿ ಮುಂಚೆಯಿಂದನೂ ಈ ವ್ಯಾಲ್ಯೂಷನ್ ಕನ್ಸರ್ನ್ಸ್ ಇತ್ತಲ್ವಾ, ಅದರಿಂದ ನಿಯರ್ಲಿ 1 to 2%ವರೆಗೂ ಮಾತ್ರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಯಿತು. ಮತ್ತೆ ಇವತ್ತಾದರೆ ನಿಯರ್ಲಿ 7% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಬಂದು ಈ ವೀಕೆಂಡಲ್ಲಿ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಅಲ್ಲಿ ರೆವಿನ್ಯೂಸ್ ಆದರೆ 21% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 20% ಇನ್ಕ್ರೀಸ್ ಆಗಿದೆ, ಜೊತೆಗೆ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದೆ. ಮತ್ತೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ, ಇಯರ್ ಆನ್ ಇಯರ್ ಅಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ, ಈಗ ಈ ಕ್ವಾರ್ಟರ್ ಅಲ್ಲಿ ನಿಯರ್ಲಿ 143 ಹೊಸ ಸ್ಟೋರ್ಸ್ ನ ಓಪನ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಇವ್ರು ಟೋಟಲ್ ಸ್ಟೋರ್ ಕೌಂಟ್ಸ್ ಬಂದು 2949ಗೆ ರೀಚ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಈ ಕ್ವಾರ್ಟರ್ ಅಲ್ಲಿ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ಆದ್ರೆ 15% ಇನ್ಕ್ರೀಸ್ ಆಗಿದೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಓವರ್ ಆಲ್ ಇವ್ರ ರಿಸಲ್ಟ್ಸ್ ಪ್ರಕಾರ ತುಂಬಾನೇ ಪಾಸಿಟಿವ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿರೋ ಕಾರಣದಿಂದ, ಜೊತೆಗೆ ಶುಕ್ರವಾರ ಜೆಫ್ರೀಸ್ ಅವರು ಬೈ ರೇಟಿಂಗ್ ಕೊಟ್ಟಿದ್ದಾರಲ್ವಾ, ಈ ಎರಡು ರೀಸನ್ಸ್ ಇಂದಾನೇ ಈ ಕಂಪನಿ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದ್ಮೇಲೆ ಮೆಗಲೆನಿಕ್ ಕ್ಲೌಡ್. ಫ್ರೆಂಡ್ಸ್ ಇವಾಗ ಈ ಕಂಪನಿ ಬಗ್ಗೆ ಪ್ರತಿದಿನ ಕಮೆಂಟ್ ಸೆಷನಲ್ಲಿ ರಿಪೀಟೆಡ್ ಆಗಿ ಕ್ವಶನ್ಸ್ ಬರ್ತಾನೆ ಇದ್ದಾವೆ. ಯಾಕೆ ಈ ಕಂಪನಿ ಈ ಥರ ಕರೆಕ್ಟ್ ಆಗ್ತಾ ಇದೆ, ಒಂದಿನ ಆದರೆ 20%, ಒಂದಿನ ಆದರೆ 10%, ಏನಕ್ಕೆ ಈ ಥರ ಫಾಲ್ ಆಗ್ತಾ ಇದೆ ಅಂತ ಯಾರೋ ಒಬ್ಬರೋ ಇಬ್ಬರೋ ಅಲ್ಲ, ತುಂಬ ಜನನೇ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡ್ತಾನೆ ಇದ್ದೀರಾ.
ಅದಕ್ಕೋಸ್ಕರ ಇವಾಗ ಈ ಕಂಪನಿ ಏನಕ್ಕೆ ಫಾಲ್ ಆಗ್ತಾ ಇದೆ ಅಂತ ಡೀಟೇಲ್ ಆಗಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಫಸ್ಟ್ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಮಾತಾಡ್ಕೊಂಡ್ರೆ, ಇದೊಂದು IT ಸರ್ವಿಸ್ ಮತ್ತೆ ಟೆಕ್ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡೋ ಕಂಪನಿ. ಇವರು ಎಲ್ಲೆಲ್ಲಿ ಈ ಟೆಕ್ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡ್ತಾರೆ ಅಂತ ಅಂದ್ರೆ, ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಶನ್, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಈ ತರ ತುಂಬಾನೇ ಸೆಗ್ಮೆಂಟ್ಸ್ ಅಲ್ಲೆಲ್ಲ ಇವರು ಟೆಕ್ ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಫ್ರೆಂಡ್ಸ್, ಇವಾಗ ಪ್ರತಿಯೊಬ್ರು ಈ ಕಂಪನಿ ಆದ್ರೆ ಲಾಸ್ಟ್ 1 ವೀಕ್ ಅಲ್ಲಿ ನಿಯರ್ಲಿ 50% ಫಾಲ್ ಆಗಿದೆ ಅಂತ ಮಾತ್ರನೇ ಮಾತಾಡ್ತಾ ಇದ್ದೀರಾ. ಆದ್ರೆ ಲಾಸ್ಟ್ 4 ಮಂತ್ಸ್ ಅಲ್ಲಿ 140% ರ್ಯಾಲಿ ಆಗಿರೋದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಯಾವಾಗ ಅಂದ್ರೆ ಮಾರ್ಚ್ 8, 2025 ಇಂದ ಜುಲೈ 16 ವರೆಗೂ ನಿಯರ್ಲಿ 140% ರ್ಯಾಲಿ ಆಗಿದೆ. ಇದಕ್ಕೇನಾದ್ರೂ ಮೇಜರ್ ರೀಸನ್ಸ್ ಇರ್ಬೋದೇನೋ ಇಷ್ಟೊಂದು ರ್ಯಾಲಿ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡಿದ್ರೆ ಮೇಜರ್ ಆಗಿ ಯಾವುದೇ ತರ ರೀಸನ್ಸ್ ಕೂಡ ಇಲ್ಲ. ಜಸ್ಟ್ ಇವಾಗ ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಸೆಂಟಿಮೆಂಟ್ ಇಂದ ಜೊತೆಗೆ ಸ್ಪೆಕ್ಯುಲೇಷನ್ಸ್ ಇಂದ ಮಾತ್ರನೇ ಈ ತರ ರ್ಯಾಲಿ ಆಗಿದೆ. ಜೊತೆಗೆ ಅದೇ ಸ್ಪೆಸಿಫಿಕ್ ಟೈಮ್ ಅಲ್ಲಿ ಮಾರ್ಚ್ ಟೈಮಲ್ಲಿ ಏನಕ್ಕೆ ಈ ತರ ರ್ಯಾಲಿ ಆಗಿದೆ ಅಂತ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಚೆಕ್ ಮಾಡಿದಾಗೂ ಕೂಡ ಯಾವುದೇ ತರ ಇನ್ಫಾರ್ಮೇಶನ್ ಸಿಗ್ಲಿಲ್ಲ. ಜೊತೆಗೆ ಈ ಕಂಪನಿ ಆದ್ರೆ ಕ್ವಾರ್ಟರ್ ಅಲ್ಲಿ ಮತ್ತೆ ಇಯರ್ ಆನ್ ಇಯರ್ ಅಲ್ಲಿ ಸ್ವಲ್ಪ ಕಾನ್ಸ್ಟೆಂಟ್ ಆಗಿನೇ ಗ್ರೋ ಆಗ್ತಾ ಇದ್ದಾರೆ. ಜೊತೆಗೆ ರಿಸಲ್ಟ್ಸ್ ಕೂಡ ಅಷ್ಟು ತುಂಬಾ ಎಕ್ಸ್ಟ್ರಾಡರಿ ರಿಸಲ್ಟ್ಸ್ ಕೂಡ ಪೋಸ್ಟ್ ಮಾಡಿಲ್ಲ. ಜಸ್ಟ್ ಓಕೆ ನಾರ್ಮಲ್ ಪಾಸಿಟಿವ್ ರಿಸಲ್ಟ್ಸ್ನೇ ಪೋಸ್ಟ್ ಮಾಡಿದ್ದಾರೆ. ಮತ್ತೆ ಈ ಆರ್ಡರ್ಸ್ ರಿಲೇಟೆಡ್ ಆಗಿ ಏನಾದರೂ ಎಕ್ಸ್ಟ್ರೀಮ್ ಆರ್ಡರ್ಸ್ ಏನಾದರೂ ಈ ಕಂಪನಿಗೆ ಬಂದಿದೆಯಾ ಅಂತ ಚೆಕ್ ಮಾಡಿದ್ರೆ ಮೇಜರ್ ಆಗಿ ಅಂತ ಆರ್ಡರ್ಸ್ ಕೂಡ ಬಂದಿಲ್ಲ. ಜಸ್ಟ್ ಇವಾಗ 4 crores 5 crores ಅಥವಾ 8 crores ನಿಯರ್ಲಿ 12 crores ಈ ತರ ಚಿಕ್ಕ ಆರ್ಡರ್ಸ್ ಬಂದಿರೋದು. ಆದ್ರೆ ರ್ಯಾಲಿ ಮಾತ್ರ 140% ರ್ಯಾಲಿ ಆಗಿದೆ ನಿಯರ್ಲಿ 3 ಮಂತ್ಸ್ ಅಲ್ಲೇ. ಸರಿ, ಇವಾಗ ರ್ಯಾಲಿ ಬಗ್ಗೆ ಬಿಟ್ಟಾಕಿ. ಮತ್ತೆ ಇವಾಗಾದ್ರೆ ಲಾಸ್ಟ್ 1 ವೀಕ್ ಅಲ್ಲಿ ನಿಯರ್ಲಿ 50% ಫಾಲ್ ಆಗಿದೆ. ಅದಾದ್ಮೇಲೆ ಇವತ್ತು ನೋಡ್ಕೊಂಡ್ರು ಇಂಟ್ರಾಡೇ ಸೆಷನ್ ಅಲ್ಲಿ ನಿಯರ್ಲಿ 7 to 8% ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದೆ. ಫ್ರೆಂಡ್ಸ್, ಇವಾಗ ಇದಕ್ಕೆಲ್ಲ ಮಲ್ಟಿಪಲ್ ರೀಸನ್ಸ್ ಇದಾವೆ. ಅದನ್ನ ಪ್ರತಿಯೊಂದನ್ನು ಮಾತಾಡ್ಕೊಳ್ಳೋಣ. ಅಕ್ಟೋಬರ್ ಅಲ್ಲಿ ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಡೇಟಾಸ್ ಬಂದಿದಾವೆ. ಏನಂತ ಅಂದ್ರೆ, ಈ ಕಂಪನಿಯಲ್ಲಿ CFO ಆದ ಸಂಜಯ್ ಮಹೀಂದ್ರ ಚೌಹಾನ್ ಅವರು 11 years ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾ ಇದ್ದಿದ್ದವರು ಈ ಕಂಪನಿಯಿಂದ ರಿಸೈನ್ ಮಾಡಿದ್ದಾರೆ. ಯಾಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇಂದ ರಿಸೈನ್ ಮಾಡಿದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಾದ್ಮೇಲೆ ಅದೇ ಅಕ್ಟೋಬರ್ ಮಂತ್ ಅಲ್ಲೇನೆ ಪ್ರಮೋಟರ್ಸ್ ಆದ ಜೋಸೆಫ್ ಸುಧೀರ್ ರೆಡ್ಡಿ ತುಮ್ಮ ಮತ್ತೆ ಜಗನ್ ಮೋಹನ್ ರೆಡ್ಡಿ ತುಮ್ಮ ಈ ಇಬ್ರು ಪ್ರಮೋಟರ್ಸ್ ನಿಯರ್ಲಿ 7.72% ಸ್ಟೇಕ್ ನ ಪ್ಲಡ್ಜ್ ಮಾಡಿದ್ದಾರೆ. ಪ್ಲಡ್ಜ್ ಮಾಡಿ ಸ್ವಲ್ಪ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಹತ್ರ ಲೋನ್ ನ ಕೂಡ ತಗೊಂಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮತ್ತೆ ಫ್ರೆಂಡ್ಸ್, ಇವಾಗ ಈ ತರ ಶೇರ್ಸ್ ನ ಪ್ಲೆಡ್ಜ್ ಮಾಡೋದೇನು ಕಂಪ್ಲೀಟ್ ಆಗಿ ನೆಗೆಟಿವ್ ಏನಾಗಲ್ಲ. ಯಾಕಂದ್ರೆ ಈ ತರ ಶೇರ್ಸ್ ನ ಪ್ಲೆಡ್ಜ್ ಮಾಡಿ ಸ್ವಲ್ಪ ಲೋನ್ ತಗೊಂಡು ಬಿಸ್ನೆಸ್ ರಿಲೇಟೆಡ್ ಆಗಿ ಡೆವಲಪ್ ಮಾಡೋದಕ್ಕೆ ಈ ತರ ಲೋನ್ ತಗೊಂತಾನೆ ಇರ್ತಾರೆ. ಬರೀ ಇವ್ರು ಮಾತ್ರ ಅಲ್ಲ, ತುಂಬಾನೇ ಕಂಪನೀಸ್ ಎಲ್ಲ ಅದೇ ತರನೇ ಮಾಡ್ತಾ ಇರ್ತಾರೆ. ಓಕೆನಾ? ಇವಾಗ ಆದ್ರೂ ಸಹ ಈ ತರ ಶೇರ್ಸ್ ನ ಪ್ಲೆಡ್ಜ್ ಮಾಡಿದ್ದಾರೆ ಅನ್ನೋದೊಂದು ನೆಗೆಟಿವ್ ಸೆಂಟಿಮೆಂಟ್ ಅನ್ನೇ ಮಾರ್ಕೆಟ್ ರಿಲೇಟೆಡ್ ಆಗಿ. ಅದ್ರ ಜೊತೆಗೆ ನವೆಂಬರ್ ಅಲ್ಲಾದ್ರೆ, ಅದರಲ್ಲೂ ನವೆಂಬರ್ 26 ಆದ್ರೆ ಈ ಕಂಪನಿ ಪ್ರಮೋಟರ್ ಆದ ಜೋಸೆಫ್ ಸುಧೀರ್ ರೆಡ್ಡಿ ಅವರಿದಾರಲ್ವಾ, ಇವರಾದ್ರೆ 1.19 ಶೇರ್ಸ್ ನ ಸೆಲ್ ಮಾಡಾಕಿದ್ದಾರೆ. ಅಂದ್ರೆ ಸುಮಾರು 47 ಕೋಟಿ ವರ್ತ್ ಆಫ್ ಶೇರ್ಸ್ ನ ಸೆಲ್ ಮಾಡಾಕಿದ್ದಾರೆ. ಅದನ್ನು ಒಂದೇ ದಿನಾನೇ. ಅದಾದ್ಮೇಲೆ ಫಸ್ಟ್ ಟೈಮ್ ಅವತ್ತೇನೆ ನಿಯರ್ಲಿ 20% ಈ ಕಂಪನಿ ಇಂಟ್ರಾಡೇ ಸೆಷನ್ ಅಲ್ಲಿ ನೆಗೆಟಿವ್ ಆಗಿ ಸರ್ಕ್ಯೂಟ್ ಲಾಕ್ ಆಯ್ತು. ಜೊತೆಗೆ ಅವತ್ತೇನೋ ಈ ಪ್ರಮೋಟರ್ ಒಬ್ಬರೇ ಸೆಲ್ ಮಾಡಿದಾರೇನೋ ಅಂತ ಚೆಕ್ ಮಾಡಿದ್ರೆ ಈ ಪ್ರಮೋಟರ್ ಒಬ್ಬರೇ ಅಲ್ಲ, ಇದೇ ತರ ಈ ಲಿಮಿಟೆಡ್ ಕಂಪನೀಸ್ ಆಗಲಿ LLPs ಆಗಲಿ ಇವರೆಲ್ಲ ಸೇರಿ ಸುಮಾರು 250 ಕೋಟಿ ವರ್ತ್ ಆಫ್ ಶೇರ್ಸ್ ನ ಸೆಲ್ ಮಾಡಾಕಿದ್ದಾರೆ ಒಂದೇ ದಿನಾನೇ. ಅದರಿಂದನೇ ಆ ತರ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಫಸ್ಟ್ ಡೇ ಆದ್ರೆ ನಿಯರ್ಲಿ 20% ಫಾಲ್ ಆಯಿತು. ಸೆಕೆಂಡ್ ಡೇ ಆದರೆ ನಿಯರ್ಲಿ 10%. ಅದಾದ್ಮೇಲೂ ನಿಯರ್ಲಿ 6 to 7% ನೆಗೆಟಿವ್ ಆಗಿ ರಿಯಾಕ್ಟ್ ಆಯಿತು. ಆ ನೆಗೆಟಿವಿಟಿನೇ ನಮ್ಮ ಮಾರ್ಕೆಟಲ್ಲಿ ಇದುವರೆಗೂ ಕಂಟಿನ್ಯೂ ಆಗ್ತಾನೆ ಬರ್ತಾ ಇದೆ. ಜೊತೆಗೆ ಪ್ರತಿದಿನ ಫಾಲ್ ಆಗ್ತಾ ಇರೋದನ್ನ ನೋಡಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಎಲ್ಲ ನೋಡ್ಕೊಂಡು ಸೆಲ್ ಮಾಡ್ತಾನೆ ಬರ್ತಾ ಇದ್ದಾರೆ. ಫ್ರೆಂಡ್ಸ್, ಇವಾಗ ಈ ತರ ಕಂಪನೀಸ್ ಬಗ್ಗೆ ತುಂಬಾ ಸಲನೇ ಮಾತಾಡ್ಕೊಂಡಿದ್ವಿ. ಈ ತರ ಕಂಪನೀಸ್ ಅಲ್ಲಿ ರಿಟೈಲರ್ಸ್ ಅನ್ನೇ ತುಂಬಾ ಟ್ರಾಪ್ ಆಗೋದು. ಅದಕ್ಕೋಸ್ಕರ ಈ ತರ ಕಂಪನೀಸ್ ನ ಆದಷ್ಟು ಅವಾಯ್ಡ್ ಮಾಡಿ ಅಂತ ತುಂಬಾ ಸಲನೇ ಹೇಳಿದ್ದೆ. ಆದ್ರೂ ಸಹ ತುಂಬಾ ಜನ ಇನ್ವೆಸ್ಟರ್ಸ್ ಯಾರೂ ಇದ್ರ ಬಗ್ಗೆ ಯೋಚನೆ ಸಮೇತ ಮಾಡಲ್ಲ. ಯಾಕಂದ್ರೆ ಈ ಕಂಪನಿ ಶೇರ್ ಪ್ರೈಸ್ ಎಲ್ಲ ತುಂಬಾನೇ ಕಮ್ಮಿಯಲ್ಲಿರುತ್ತೆ. ಅಂದ್ರೆ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಇರುತ್ತೆ. ಈ ಕಂಪನೀಸ್ ಅಲ್ಲಿ ಇವಾಗ ಇನ್ವೆಸ್ಟ್ ಮಾಡಿದ್ರೆ ಈ ಕಂಪನೀಸ್ ಅತಿ ಬೇಗನೆ ತುಂಬಾ ಬೆಳೆದೋಗುತ್ತೆ, ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಕೊಡುತ್ತೆ ಅಂತ ಪ್ರತಿಯೊಬ್ರು ಅನ್ಕೊಂತಾರೆ. ಆದ್ರೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಏನೋ ಕೊಡುತ್ತೆ, ಆದ್ರೆ ಕಂಪನೀಸ್ ಬಗ್ಗೆ ಪ್ರತಿದಿನ ಟ್ರ್ಯಾಕ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಈ ಕಂಪನೀಸ್ ಅಲ್ಲೆಲ್ಲ ಯಾವಾಗ ಏನ್ ನಡೀತವೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್, ಇವಾಗ ಇನ್ನೊಂದು ಹೇಳ್ಬೇಕು ಅಂತ ಇದ್ದೀನಿ. ಇವಾಗ ಈ ಕಂಪನಿಯಲ್ಲಾದ್ರೆ ಇವಾಗ ದೊಡ್ಡ ದೊಡ್ಡ ಪ್ಲೇಯರ್ಸ್ ಎಲ್ಲ ಇನ್ವೆಸ್ಟ್ ಮಾಡಿದವರೆಲ್ಲ ಸೆಲ್ ಮಾಡ್ತಾ ಹೋಗ್ತಾ ಇದಾರಲ್ವಾ. ಆದ್ರೆ ರಿಟೇಲರ್ಸ್ ಏನ್ ಮಾಡ್ತಾ ಇರ್ತಾರೆ ಹೇಳಿ, ವೆಯ್ಟ್ ಮಾಡ್ತಾನೆ ಇರ್ತಾರೆ. ಮತ್ತೆ ಈ ಕಂಪನಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತದೇನೋ, ಇವಾಗ ತುಂಬಾ ಲಾಸಸ್ ಅಲ್ಲಿ ಇದೀವಿ, ಇವಾಗ ಯಾರು ಎಕ್ಸಿಟ್ ಆಗೋದು, ತುಂಬಾ ಲಾಸ್ ಆಗುತ್ತೆ ನಮ್ಗೆ ಅಂತ ಯೋಚನೆ ಮಾಡ್ತಾನೆ ಇರ್ತೀರಾ. ಆದ್ರೆ ಈ ಬಿಗ್ ಪ್ಲೇಯರ್ಸ್ ಎಲ್ಲ ಈ ಕಂಪನೀಸ್ ಇಂದ ಯಾವಾಗೂ ಎಕ್ಸಿಟ್ ಆಗೋಗ್ತಾರೆ. ಇದರಲ್ಲಿ ಟ್ರಾಪ್ ಆಗೋದೇನೆ ರಿಟೈಲರ್ಸ್. ಹೆಂಗೆ ಅಂತ ಅಂದ್ರೆ, ಒಂದ್ಸಲ ಯಾವುದೇ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಒಂದು ಬೇಸಿಕ್ ಆಗಿ ಎಲ್ಲರೂ ಚೆಕ್ ಮಾಡೇ ಮಾಡ್ತಾರೆ. ಏನಂದ್ರೆ ಈ ಕಂಪನಿ ಯಾವ ವ್ಯಾಲ್ಯೂಷನ್ಸ್ ಅಲ್ಲಿ ಇದೆ ಅಂತ ಚೆಕ್ ಮಾಡ್ತಾರೆ. ಅದ್ರ ಜೊತೆಗೆ ಈ ಕಂಪನಿ ಪ್ರಮೋಟರ್ ಎಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಚೆಕ್ ಮಾಡ್ತಾರೆ. ಅದಾದ್ಮೇಲೆ
ಅದಾದಮೇಲೆ FIS ಮತ್ತು DIS ಎಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಚೆಕ್ ಮಾಡ್ತಾರೆ. ಅದೇ ಥರ ಈ ಕಂಪನಿಯಲ್ಲಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಇವಾಗ ಪ್ರಮೋಟರ್ಸ್ ಆದರೆ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಇದ್ದಾರೆ, ಇಲ್ಲ ಅನ್ನಲ್ಲ. ಆದರೆ FIS ಹೋಲ್ಡ್ ಮಾಡ್ತಾ ಇದ್ದಾರಾ? ಇಲ್ಲ, ಬಿಲೋ 1% ಹೋಲ್ಡ್ ಮಾಡ್ತಾ ಇದ್ದಾರೆ. DIS ಹೋಲ್ಡ್ ಮಾಡ್ತಾ ಇದ್ದಾರಾ? ಇಲ್ಲ, 0% ಹೋಲ್ಡ್ ಮಾಡ್ತಾ ಇದ್ದಾರೆ. ಆದರೆ ರಿಟೇಲರ್ಸ್ ಮಾತ್ರ ನಿಯರ್ಲಿ 40%ವರ್ಗೂ ಈ ಕಂಪನಿಯಲ್ಲಿ ಹೋಲ್ಡ್ ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರನೇ ಹೇಳಿದ್ದು, ಎಂದೇ ಆಗಲಿ ಇಂಥ ಕಂಪನೀಸಲ್ಲೆಲ್ಲ ರಿಟೇಲರ್ಸೇ ಟ್ರ್ಯಾಪ್ ಆಗ್ತಾರೆ ಅಂತ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಥರ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡೋದು ತಪ್ಪನ್ನಲ್ಲ. ಆದರೆ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗಿರುತ್ತೆ. ಜೊತೆಗೆ ಈ ಟಾಪ್ ನಿಫ್ಟಿ 50 ಕಂಪನೀಸ್ ಇದಾವಲ್ವಾ, ಈ ಕಂಪನಿಯಲ್ಲಾದರೆ ಒಂದ್ಸಲ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಪರವಾಗಿಲ್ಲ. ಅಂದರೆ ದಿನ ಅನಾಲಿಸಿಸ್ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ಆದರೆ ಈ ಥರ ಕಂಪನೀಸ್ ಏನಿರ್ತವೆ, ಈ ಥರ ಕಂಪನೀಸಲ್ಲಿ ನೀವು ಪ್ರತಿದಿನ ಕುಂತ್ಕೊಂಡು ಈ ಕಂಪನಿಯಲ್ಲಿ ಏನು ನಡೀತಾ ಇದೆ, ಯಾವ ಥರ ಆರ್ಡರ್ಸ್ ಬರ್ತಾ ಇದ್ದಾವೆ, ಮ್ಯಾನೇಜ್ಮೆಂಟ್ ಯಾವ ಥರ ಥಿಂಕ್ ಮಾಡ್ತಾ ಇದ್ದಾರೆ, ಕಮಿಂಗ್ ಟೈಮಲ್ಲಿ ಬಿಸ್ನೆಸ್ ಯಾವ ಥರ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಪ್ರತಿಯೊಂದನ್ನು ಪ್ರತಿದಿನ ಅನಾಲಿಸಿಸ್ ಮಾಡಿದ್ರೆ ಮಾತ್ರನೇ ಈ ಥರ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿ. ಇಲ್ಲ ಅಂತಂದರೆ ಆದಷ್ಟು ಈ ಥರ ಕಂಪನೀಸ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿ. ಯಾಕಂದರೆ ಒಂದೊಂದು ಟೈಮಲ್ಲಿ ಸ್ವಲ್ಪ ಅದೃಷ್ಟ ಇದ್ದರೆ ನೀವು ಇನ್ವೆಸ್ಟ್ ಮಾಡಿದ ಸ್ವಲ್ಪ ದಿನಕ್ಕೋ, ಒಂದು ವಾರಕ್ಕೋ, 15 ದಿನಕ್ಕೋ ಈ ಕಂಪನಿ ಒಳ್ಳೆ ರಿಟರ್ನ್ಸ್ನ ಕೊಡುತ್ತೆ. ಆದರೆ ಇನ್ನೊಂದೊಂದು ಟೈಮಲ್ಲಿ ಈ ಕಂಪನಿ ರಿಲೇಟೆಡ್ ಆಗಿ ಯಾವುದಾದ್ರೂ ಇಶ್ಯೂಸ್ ಬಂದರೆ ಕಂಟಿನ್ಯೂಸ್ ಆಗಿ ಕರೆಕ್ಟ್ ಆಗ್ತಾನೆ ಇರುತ್ತೆ. ಇವಾಗ ಲಾಸ್ಟ್ 1 ವೀಕಲ್ಲೇ ನಿಯರ್ಲಿ 50% ಕರೆಕ್ಟ್ ಆಗಿದೆ. ಇವತ್ತಿಗೂ ಚೆಕ್ ಮಾಡ್ಕೊಂಡ್ರೆ ಎಬೋ 60% ಕರೆಕ್ಟ್ ಆಗಿದೆ. ಇವಾಗ ಈ ಕಂಪನಿಯಲ್ಲಿ ನೀವೇನಾದರೂ ₹100 ಇನ್ವೆಸ್ಟ್ ಮಾಡಿದರೆ ₹60 ಲಾಸಲ್ಲೇ ಇರ್ತೀರಾ. ಬರೀ ₹40 ಮಾತ್ರನೇ ನಿಮ್ದಾಗಿರುತ್ತೆ. ಜೊತೆಗೆ ಕಮಿಂಗ್ ಟೈಮಲ್ಲೂ ಈ ಕಂಪನಿ ಬೆಳೆಯುತ್ತೋ ಇಲ್ವೋ ಅನ್ನೋದು ಸಹ ಗ್ಯಾರಂಟಿನೂ ಸಹ ಇರಲ್ಲ. ಅದಕ್ಕೋಸ್ಕರ ಆದಷ್ಟು ಈ ಕಂಪನೀಸ್ನ ಅವಾಯ್ಡ್ ಮಾಡಿ. ಜೊತೆಗೆ ಫ್ರೆಂಡ್ಸ್, ಇವಾಗ ನೀವು ಯಾರಾದರೂ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದರೆ ನೀವು ಎಷ್ಟು ಲಾಸ್ ಆಗಿದ್ದೀರಾ ಅಂತ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಯಾಕಂದರೆ ಇನ್ನೂ ತುಂಬ ಜನ ಇನ್ವೆಸ್ಟರ್ಸ್ ಎಲ್ಲ ಈ ವಿಡಿಯೋನ ನೋಡ್ತಾ ಇರ್ತಾರಲ್ವಾ, ಅವರು ಸಹ ಈ ಕಂಪನಿ ಬಗ್ಗೆ ತಿಳ್ಕೊತಾರೆ. ಜೊತೆಗೆ ನೀವೆಷ್ಟು ಲಾಸ್ ಆಗಿದ್ದೀರಾ ಅಂತ ಹೇಳಿದಾಗ ಅವ್ರಿಗೂ ಅರ್ಥ ಆಗುತ್ತೆ ಈ ಥರ ಕಂಪನೀಸ್ನ ಅವಾಯ್ಡ್ ಮಾಡಬೇಕು ಅಂತ. ನೆಕ್ಸ್ಟ್ ಅದಾದಮೇಲೆ SW ಸೋಲಾರ್ ಈ ಕಂಪನಿ ಆದರೆ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 5%ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಅದಾನಿ ಅವರಿಂದ ಒಂದು ಲಾರ್ಜ್ ಆರ್ಡರ್ ಬಂದಿದೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ, ಇವಾಗ ಅದಾನಿ ಅವ್ರದ್ದು ಪ್ರಪಂಚಕ್ಕೆ ಲಾರ್ಜೆಸ್ಟ್ ರಿನ್ಯೂವಬಲ್ ಎನರ್ಜಿ ಪ್ಲಾಂಟ್ ಇದೆ ಅಲ್ವಾ, ಗುಜರಾತ್ನ ಕವಾಡದಲ್ಲಿ. ಆ ಪ್ಲಾಂಟಲ್ಲಿ ಇವರು ನಿಯರ್ಲಿ 6 ಗಿಗಾವಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಅದಾನಿ ಅವ್ರ ಜೊತೆ 5 ಇಯರ್ಸ್ ಪಾರ್ಟ್ನರ್ಶಿಪ್ ಕೂಡ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ ಡ್ರೋನಾಚಾರ್ಯ ಏರಿಯಲ್ ಇನೋವೇಷನ್ಸ್. ಫ್ರೆಂಡ್ಸ್, ಇವತ್ತು ಈ ಕಂಪನಿ ನೋಡಿದ್ರಾ, ಇಂಟ್ರಾಡೇ ಸೆಷನಲ್ಲಿ 20% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿದೆ. ಮತ್ತು ಲಾಸ್ಟ್ 3 ಮಂತ್ಸಲ್ಲಿ 40%, 6 ಮಂತ್ಸಲ್ಲಿ 50%, ಲಾಸ್ಟ್ 1 ಇಯರಲ್ಲಿ ನಿಯರ್ಲಿ 60%ವರ್ಗೂ ಈ ಕಂಪನಿ ಫಾಲ್ ಆಗಿದೆ. ಜೊತೆಗೆ ಇವತ್ತಾದರೆ 20% ಫಾಲ್ ಆಗಿದೆ ಅಲ್ವಾ. ಇದಕ್ಕೆ ರೀಸನ್ ಬಂದು ಇವತ್ತು ಸೆಬಿ ಅವರಾದರೆ ಈ ಕಂಪನಿ ಪ್ರಮೋಟರ್ಸ್ ಆದ ಪ್ರತೀಕ್ ಶ್ರೀವತ್ಸವ್, ನಿಖಿತಾ ಶ್ರೀವತ್ಸವ್ ಇವರಿಬ್ಬರನ್ನ ಮಾರ್ಕೆಟ್ಸಿಂದ 2 ಇಯರ್ಸ್ ಬ್ಯಾನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಈ ಡ್ರೋನ್ ಆಚಾರ್ಯ ಕಂಪನಿ ಮೇಲೆ 10% ಪೆನಾಲ್ಟಿನ ಹಾಕಿದ್ದಾರೆ. ಅದ್ರ ಜೊತೆಗೆ ಈ ಇಬ್ರು ಪ್ರಮೋಟರ್ಸ್ ಮೇಲೆ ಕೂಡ ನಿಯರ್ಲಿ 40 lakhs ಪೆನಾಲ್ಟಿನ ಹಾಕಿದ್ದಾರೆ. ಅದರಿಂದನೇ ಈ ಕಂಪನಿ ಇವತ್ತು 20% ನೆಗೆಟಿವಲ್ಲಿ ಸರ್ಕ್ಯೂಟ್ ಲಾಕ್ ಆಗಿರೋದು. ಫ್ರೆಂಡ್ಸ್, ಇವಾಗ ಈ ಕಂಪನಿ ಮೇಲೆ ಏನಕ್ಕೆ ಈ ಥರ ಸೆಬಿ ಅವರು ಈ ಥರ ಪೆನಾಲ್ಟೀಸ್ನೆಲ್ಲ ಹಾಕಿದ್ದಾರೆ ಅಂತಂದರೆ, ಈ ಕಂಪನಿ ಆದರೆ IPOಗೆ 2022 ಅಲ್ಲಿ ಬಂತು. ಆ ಟೈಮಲ್ಲಿ ಈ IPO ಮುಖಾಂತರ ಫಂಡ್ನ ರೈಸ್ ಮಾಡಿರ್ತಾರಲ್ವಾ, ಆ ಫಂಡ್ನ ರೈಸ್ ಮಾಡಿರೋದನ್ನ ಈ ಡ್ರೋನ್ಸ್ನ ಬೈ ಮಾಡೋದಕ್ಕೆ ಬಳಸ್ಕೊಂಡಂಗೆ ಬೇರೆ ಬೇರೆ ಹತ್ರ ಖರ್ಚು ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಎಂದೇ ಆಗಲಿ ಕಂಪನಿ ರಿಲೇಟೆಡ್ ಆಗಿ ಏನಾದರೂ ಫಂಡ್ಸ್ನ ರೈಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅದು ಕಂಪನಿ ರಿಲೇಟೆಡ್ ಆಗಿ ಮಾತ್ರ ಅದನ್ನು ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಅದು ಬಿಟ್ಟು ಬೇರೆ ಎಲ್ಲೋ ಒಂದು ಹತ್ರ ಖರ್ಚು ಮಾಡಿದ್ರೆ ಅದು ಕಂಪನಿ ಫಂಡ್ಸ್ನ ಮಿಸ್ಯೂಸ್ ಮಾಡ್ದಂಗೆ. ಅದ್ರ ಜೊತೆಗೆ ಇವಾಗ ಪ್ರತಿ ಕ್ವಾರ್ಟರಲ್ಲೂ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರಲ್ವಾ, ಆ ರಿಸಲ್ಟ್ಸ್ನ ಪೋಸ್ಟ್ ಮಾಡೋದ್ರಲ್ಲೂ ತುಂಬಾನೇ ಮಿಸ್ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿದ್ದಾರೆ ಅಂತ ಸೆಬಿ ಅವರು ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಅದ್ರ ಜೊತೆಗೆ ಈ ಕಂಪನಿ ಶೇರ್ ಪ್ರೈಸ್ ಯಾವಾಗೂ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗಲಿ ಅಂತ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಪಾಸಿಟಿವ್ ಅಪ್ಡೇಟ್ಸ್ ಬರೋದಾಗ್ಲಿ ಅಥವಾ ತುಂಬ ಆರ್ಡರ್ಸ್ ಬರೋದಾಗ್ಲಿ, ಈ ಥರ ಸ್ಟೇಟ್ಮೆಂಟ್ಸ್ನ ಈ ಕಂಪನಿ ರಿಲೇಟೆಡ್ ಆಗಿ ಒಂದಲ್ಲ ಒಂದು ಅಪ್ಡೇಟ್ಸ್ ಬರ್ತಾನೆ ಇದ್ವು. ಆದರೆ ಬ್ಯಾಕ್ಗ್ರೌಂಡಲ್ಲಿ ಚೆಕ್ ಮಾಡ್ಕೊಂಡ್ರೆ ಆ ಥರ ಕಂಪನಿ ರಿಲೇಟೆಡ್ ಆಗಿ ಯಾವುದೇ ಥರ ಆರ್ಡರ್ಸ್ ಕೂಡ ಬರ್ತಾ ಇರಲಿಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ಸೆಬಿ ಅವ್ರ ಕಡೆಯಿಂದ ಒಂದು ಅಪ್ಡೇಟ್ ಬಂದು ಇವಾಗ ಪ್ರಮೋಟರ್ಸ್ನ ಬ್ಯಾನ್ ಮಾಡಿರೋ ಕಾರಣದಿಂದನೇ ಇವತ್ತು ನಿಯರ್ಲಿ 20% ಫಾಲ್ ಆಗಿರೋದು. ಫ್ರೆಂಡ್ಸ್, ಇವಾಗ ಇಲ್ಲಿ ಇನ್ನೊಂದು ಕಂಪನಿ ಎಕ್ಸಾಂಪಲ್ ಸಿಕ್ತಲ್ವಾ, ಅವಾಗೂ ಒಂದು ಕಂಪನಿ ಬಗ್ಗೆ ಮಾತಾಡ್ಕೊಂಡ್ವಿ. ಮತ್ತು ಇದು 2ನೇ ಕಂಪನಿ. ಅದಕ್ಕೋಸ್ಕರನೇ ಹೇಳಿದ್ದು, ಎಂದೇ ಆಗಲಿ ಯಾವುದಾದ್ರೂ ಕಂಪನಿಯಲ್ಲಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಟೈಮ್ ಟು ಟೈಮ್ ಪ್ರಾಪರಾಗಿ ಅನಾಲಿಸಿಸ್ ಮಾಡಿ. ಈ ಕಂಪನಿಯಲ್ಲಿ ಏನು ನಡೀತಾ ಇದೆ, ಪ್ರಮೋಟರ್ಸ್ ಯಾವ ಥರ ಇದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಎಲ್ಲ ಯಾವ ಥರ ಡಿಸಿಷನ್ಸ್ನ ತೊಗೊತಾ ಇದ್ದಾರೆ, ಕಮಿಂಗ್ ಟೈಮಲ್ಲಿ ಗ್ರೋತ್ ಯಾವ ಥರ ಇರ್ಬೋದು ಅಂತ ಪ್ರಾಪರಾಗಿ ಅನಾಲಿಸಿಸ್ ಮಾಡಿ. ಅವಾಗ ಮಾತ್ರನೇ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಆಟೋ ಸೆಕ್ಟರ್ ನೋಡಿದ್ರಾ, ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಆಟೋ ಇಂಡೆಕ್ಸೇ ನಿಯರ್ಲಿ 1%ವರ್ಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಫ್ರೆಂಡ್ಸ್, ಇವಾಗ
ಶುಕ್ರವಾರ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋದಲ್ಲೇನೆ ಮೆನ್ಷನ್ ಮಾಡಿದ್ದೆ. ನವೆಂಬರ್ ಮಂತ್ ಆಟೋ ಸೇಲ್ಸ್ ಪ್ರಿವ್ಯೂ ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾದಲ್ಲಿ ನೋಡ್ಕೊಂಡ್ರೆ ತುಂಬಾನೇ ಕಂಪನೀಸ್ ಎಲ್ಲ ಇಯರ್ ಆನ್ ಇಯರ್ ಅಲ್ಲಿ ಸೇಲ್ಸ್ ತುಂಬಾನೇ ಇನ್ಕ್ರೀಸ್ ಆಗಿದೆ. ಪ್ರತಿಯೊಂದು ಸೆಗ್ಮೆಂಟ್ ಅಲ್ಲೂ ಕೂಡ ಎಬೋ 20% ಸೇಲ್ಸ್ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದರಿಂದ ಈ ಕಂಪನೀಸ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ ಅಂತ ಮಾತಾಡ್ಕೊಂಡ್ವಿ. ಮತ್ತೆ ಇವತ್ತಾದ್ರೆ ಆಟೋ ಸೇಲ್ಸ್ ಡೇಟಾ ಕೂಡ ಅಪ್ಡೇಟ್ ಆಗಿದೆ. ಪ್ರಿವ್ಯೂ ಡೇಟಾಗಿನ್ನ ತುಂಬಾನೇ ಬೆಟರ್ ಸೇಲ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಸಹ ಈ ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತು TVS ಮೋಟಾರ್ಸ್ ಆದ್ರೆ ನಿಯರ್ಲಿ 4% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಟೂ ವೀಲರ್ ಸೇಲ್ಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದಾರೆ. ಜೊತೆಗೆ ಕಾನ್ಸ್ಟೆಂಟ್ ಆಗಿ ಇವರು ಮಾರ್ಕೆಟ್ ಶೇರ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಪ್ಯಾಸೆಂಜರ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲೂ ಅಷ್ಟೇ ತುಂಬಾನೇ ಕಂಪನೀಸ್ ಎಸ್ಟಿಮೇಟೆಡ್ ಗಿನ್ನ ಬೆಟರ್ ಸೇಲ್ಸ್ ನಂಬರ್ಸ್ ನ ಪೋಸ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರತಿ ಮಂತ್ ಅಲ್ಲೂ ಈ ಟಾಟಾ ಮೋಟಾರ್ಸ್ ಅವರು ವೀಕ್ ಸೇಲ್ಸ್ ನ ಪೋಸ್ಟ್ ಮಾಡ್ತಾ ಬರ್ತಾ ಇದ್ರು. ಆದ್ರೆ ಈ ನವೆಂಬರ್ ಮಂತ್ ಅಲ್ಲಿ ಸೇಲ್ಸ್ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ನೋಡೋಣ ಇನ್ನ ಕಮಿಂಗ್ ಟೈಮ್ ಅಲ್ಲೆಲ್ಲ ಈ ಕಂಪನೀಸ್ ಯಾವ ತರ ಸೇಲ್ಸ್ ನ ಇನ್ಕ್ರೀಸ್ ಮಾಡ್ಕೊಂತಾರೆ ಅಂತ. ಈ ತರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಶನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ ಮುಂದೆ ತರ್ತಾ ಇದೀವಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ.